ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಲ್ಪೇಂದ್ರ ಕಂಬಾಳು. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಬಂದಿರೋದು ಸಿದ್ಧಗಂಗಾ ಮಠದಲ್ಲಿ, ಹಳೆ ಮಠದಲ್ಲಿ ಇರ್ತಕ್ಕಂಥ ಲಿಂಗಗಳಿಗೆ ಚದರಸ ಅಥವಾ ಕಾಂತಿ ಮಾಡೋ ಕೆಲಸ. ಇದು ಲಿಂಗವಂತ ಅಂತ ಏನು ಹೇಳ್ತಾರೆ. ಲಿಂಗ ಕಟ್ಕೊಂಡಿರೋರಿಗೆ, ಒಟ್ಟು ಲಿಂಗಧಾರಿಗಳಿಗೆ ಇದು ಭಾಳ ಅನುಕೂಲ. ಏಕೆಂದರೆ ಹುಟ್ಟಿದ ತಕ್ಷಣ 9 ದಿವಸಕ್ಕೆ ಸೂತಕ ಕಳ್ಕೊಂಡು ಒಂದು ಲಿಂಗಧಾರಣೆ ಅಂಥೇಳಿ ನಮ್ಮ ಲಿಂಗಾಯತರಲ್ಲಿ ಮಾಡ್ತಾರೆ. ಸೊ ಅದನ್ನು ಲಿಂಗು ತೊಗೊಂಬಂದು ಲಿಂಗಧಾರಣೆ ಮಾಡಿದ್ಮೇಲೆ ಅದು ಎತ್ತಿಡ್ತಾರೆ. ಮತ್ತು ಅದಕ್ಕೆ ಕಂತಿ ಅಂತ ಹೇಳ್ತಾರೆ. ಅಂದರೆ ಚದರಾಸ ಬಿಟ್ಟು ಅದಕ್ಕೆ ಈ ಥರ ಶೈನಿಂಗ್ ಬರೋ ಥರ ಮಾಡಿ, ನಾವು ಕೊಡೋ ಕರಡಿಗೆಗೆ ಅದೇ ಸೈಜಿಗೆ ಎಷ್ಟು ನಂಬರ್ ಬೇಕೋ ಅಷ್ಟು ಸೈಜಿಗೆ ಲಿಂಗುವನ್ನು ಈ ಥರ ಶೈನಿಂಗ್ ಮಾಡಿ ಅದಕ್ಕೊಂದು ಕಾಂತಿ ತುಂಬಿ ಕೊಡ್ತಾರೆ. ಕಂತಿ ಅಂದರೆ ಕಾಂತಿ ಅಂತಲೇ ಅರ್ಥ. ಸೊ ಇದು ವರ್ಕು ಭಾಳ ಕಷ್ಟ ಇದೆ. ನಾವು ಅಂದ್ಕೊಂಡ್ರೆ ಸುಲಭ ಅಲ್ಲ. ಒಂದು ಲಿಂಗಧಾರಣೆ ಕಟ್ಕೊಂಡು ನಾವು ಶಿವಪೂಜೆ ಮಾಡಬೇಕು ಅಂದರೆ ಏನೋ ಒಂಥರ ಆಲಸ್ಯ, ಮಾಡಿದ್ರೆ ಆಯ್ತು ಬಿಡು ಶಿವಪೂಜೆ ಅಲ್ವ ಅಂಥೇಳಿ. ಸೊ ಇದರಿಂದ ಎಷ್ಟು ಶ್ರಮ ಇರುತ್ತೆ ಅಂಥೇಳಿ ಈ ಕೆಲಸ ನೋಡಿದವ್ರಿಗಷ್ಟೇ ನೋಡಿದಾಗ ಗೊತ್ತಾಗುತ್ತೆ. ಸೊ ಇದನ್ನು 12ನೇ ಶತಮಾನದಲ್ಲಿ ಬಸವಣ್ಣವರು ಇಷ್ಟಲಿಂಗವನ್ನು ಕಂಡಿಡಿದು ಅದು ಯಾವ ಥರ ಮಾಡಬೇಕು, ಅದಕ್ಕೇನು ಶಕ್ತಿ ಅಂಥೇಳಿ ಪ್ರತಿಪಾದನೆ ಮಾಡಿದವರು ಬಸವಣ್ಣವರು, ಕಂಡಿಡಿದವರು ಬಸವಣ್ಣವರು. ನೋಡಿ, ನಾವೇನು ಲಿಂಗಧಾರಣೆ ಮಾಡ್ಕೋತೀವೋ ಅದರೊಳಗಡೆ ಈ ಥರ ಪೀಠ ಇರುತ್ತೆ. ಅಂದರೆ ಕಲ್ಲಿನ ಲಿಂಗು ಏನು ಪಾಣ್ಬಟ್ಲು ಎಲ್ಲ ಇರುತ್ತೋ, ಶಿವಾದಿಕ ಲಿಂಗು ಅಂತ ಹೇಳ್ತಾರೋ ಆ ಲಿಂಗು, ಇದ್ರ ಮಧ್ಯಭಾಗದಲ್ಲಿ ಇಟ್ಬಿಟ್ಟು ಅದಕ್ಕೆ ಈ ಕೆಲಸ ಮಾಡಿ ಲಿಂಗು ಆಕಾರ ಕೊಟ್ಟು, ಅಂದರೆ ಒಂದು ಬ್ರಹ್ಮಾಂಡದ ಆಕಾರ ಕೊಟ್ಟು, ನಿನ್ನ ಅಂಗೈಯಲ್ಲಿ ಶಿವ ಇರ್ತಾನೆ ಅಂಥೇಳಿ ಪ್ರತಿಪಾದನೆ ಮಾಡಿ ಬಸವಣ್ಣವ್ರು ಕಂಡಿಡಿದ್ರು. ಸೊ ಇದ್ರ ಹಿಂದೆ ಎಷ್ಟು ಕಷ್ಟ ಇರುತ್ತೆ ಅಂತ ತೋರಿಸ್ತೀನಿ. ನೋಡಿ, ಈ ಥರ ಸುಮಾರು ದೀಪಗಳು ಹಚ್ತಾರೆ, ತುಪ್ಪ ಹಾಕ್ತಾರೆ, ಲೀಟ್ರ್ಗಟ್ಟಲೆ ತುಪ್ಪಗಳು ಹಾಕಿ ದೀಪಗಳು ಹಚ್ತಾರೆ, ಕರ್ಪೂರಗಳು ಹಾಕಿರ್ತಾರೆ. ಎಷ್ಟು ಎಫರ್ಟ್ ಹಾಕಿ ಮಾಡಬೇಕು ಅಂದರೆ ಭಾಳ ಕಷ್ಟ ಇದೆ. ನಾನು ಅಂದ್ಕೊಂಡಿರಲಿಲ್ಲ, ನಾವು ಲಿಂಗಾಯತರಾಗಿ ಲಿಂಗಧಾರಣೆ ಮಾಡ್ಕೊಂಡಿದ್ದೀವಿ, ಬೆಳಗ್ಗೆ ಶಿವಪೂಜೆ ಮಾಡ್ತೀವಿ. ಸೊ ಒಂದು ಲಿಂಗು ಮಾಡೋಕ್ಕೆ ಎಷ್ಟು ಕಷ್ಟ ಇದೆ ಅಂಥೇಳಿ ನನಗೆ ಇಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು. ಫಸ್ಟು ಇದೆಲ್ಲ ದೀಪಗಳು ಬೆಳಗ್ಸೋಕ್ಕೆ ಸ್ವಾಮೀಜಿ ಕಡೆಯಿಂದನೇ ಬೆಳಗಿಸ್ತಾರೆ ದೀಪಗಳು. ನೋಡಿ, ಎಲ್ಲ ಸ್ವಾಮೀಜಿ ಉದ್ಘಾಟನೆ ಮಾಡಿದ್ದಾದಮೇಲೆ ಅವ್ರು ಪೂಜೆ ಮಾಡಿ ಶುರು ಮಾಡಿದ್ಮೇಲೆ ಈ ಥರ ಎಲ್ಲ ಸೇರ್ಕೊಂಡು ಕರ್ಪೂರ ಮತ್ತು ದೀಪ ಬೆಳಗ್ತಾರೆ. ಅದ್ರ ಮೇಲೆ ಈ ಥರ ದಬಾಕ್ತಾರೆ, ಒಂದು ಕಬ್ಬಿಣದ ಬಾಣಲಿ, ಮತ್ತು ದೀಪದ ಮೇಲೆ ಕಬ್ಬಿಣದ ಬಾಣಲಿ ದಬಾಕ್ತಾರೆ. ಸೊ ಅದು ಏನಕ್ಕೆ ದಬಾಕ್ತಾರೆ ಅಂದರೆ, ಈ ದೀಪ ಏನು ಉರಿಯುತ್ತೋ ತುಪ್ಪದ್ದು ಮತ್ತು ಕರ್ಪೂರದ್ದು, ಅದೆಲ್ಲ ಕರಗಿ ಹುರಿದಾದಮೇಲೆ ಅದ್ರ ಮೇಲ್ಗಡೆ ಕಿಟ್ಟ ಅಂತ ಹೇಳ್ತಾರೆ, ಅಂದರೆ ಕಾರ್ಬನ್ ಡೈಆಕ್ಸೈಡ್ ಅಂತ ಏನು ಹೇಳ್ತೀವಿ, ಆ ಹೊಗೆ ಪ್ರಮಾಣದ ಕಪ್ಪು ಮಸಿ ಹೋಗಿ ಈ ಬಾಣಲಿನಲ್ಲಿ ಶೇಖರಣೆ ಆಗುತ್ತೆ. ಉಲ್ಟಾ ದಬಾಕಿದಾಗ ಕಚ್ಕೊಳ್ಳುತ್ತೆ. ನಾವು ಏನು ನೀರೊಲೆ ಅಥವಾ ಸೌದೆ ಒಲೆ ಉರಿಸಿದಾಗ ದೋಣಿ ಬಾಯಲ್ಲಿ ಪೈಪಲ್ಲಿ ಮಸಿ ಕಟ್ಕೊಂಡಿರ್ತಲ್ಲ, ಆ ಥರ ಒಂದು ಪ್ಯೂರ್ ಆದ ತುಪ್ಪದ ಕರ್ಪೂರದ ಒಂದು ಕಿಟ್ಟ, ಒಂದು ಮಸಿ, ಕಾರ್ಬನ್ ಡೈಆಕ್ಸೈಡ್ ಅಂತ ಏನು ಹೇಳ್ತೀವಿ, ಈ ಬಾಣಲಿನಲ್ಲಿ ಸಿಕ್ಕಾಕೊಳ್ಳುತ್ತೆ. ಅದನ್ನು ತೆಗೆದು ನೋಡಿ ಎಷ್ಟು ಕಷ್ಟಪಟ್ಟು ಮಾಡಬೇಕಂದ್ರೆ, ಮತ್ತು ಅದನ್ನು ಒಂದು ಕಡೆ ಶೇಖರಿಸಿಟ್ಕೊಂಡು ಈ ಥರ ಪ್ಯೂರ್ ಗೇರೆಣ್ಣೆ ಅಂತ ಕರೀತಾರೆ. ಗೇರೆಣ್ಣೆನ ಪಾತ್ರೆಯಲ್ಲಿ ಅಥವಾ ಬಾಣಲಿಲಿ ಹಾಕಿ ತುಂಬ ಚೆನ್ನಾಗಿ ಕುದಿಸ್ತಾರೆ. ಹದ ಬರೋವರೆಗೂ ಕುದಿಸಿ ನೋಡಿ ಎಷ್ಟು ಹೊಗೆ ಬರ್ತಾಯಿದೆ. ಅಷ್ಟು ಪ್ರಮಾಣದಲ್ಲಿ ಕುದಿಸ್ಬೇಕದು. ಅಷ್ಟು ಈಟ್ ಅಂದರೆ ಎಷ್ಟು ಈಟ್ ಬೇಕೋ ಅಷ್ಟು ಪ್ರಮಾಣದಲ್ಲಿ ಅವ್ರಿಗೆ ಗೊತ್ತಿರುತ್ತೆ. ಸೊ ಆ ಪ್ರಮಾಣದಲ್ಲಿ ಕುದಿಸಿ ಅದನ್ನು ನೋಡಿ, ಇವ್ರದ್ದು ಟೀಮ್ ಇದೆ, ಎಷ್ಟು ಚೆನ್ನಾಗಿದೆ ನೋಡಿ. ಒಂದು 5-6 ಜನ ಇದ್ದಾರೆ, ಇವ್ರು ಬಿಟ್ಟು ಯಾರೂ ಒಳಗಡೆ ಹೋಗೋ ಹಾಗಿಲ್ಲ. ಸೊ ನೋಡಿ, ಆ ಏನು ಗೇರೆಣ್ಣೆ ಕಾಯಿಸಿರ್ತಾರೆ ಆ ಒಳಕಲ್ಲಿರೋದು ಕೆಳಗಡೆ ಅವಾಗಲೇ ಹೇಳಿದ್ನಲ್ಲ, ಮಸಿ ಅಥವಾ ಕಾರ್ಬನ್ ಡೈಆಕ್ಸೈಡು, ಆ ಕಪ್ಪು ಅಂತ ಹೇಳ್ತಾರೆ. ಆ ಕಪ್ಪಿಗೆ ಈ ಗೇರೆಣ್ಣೆ ಹದವಾಗಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊತಾರೆ ಒಂದು ಅದಕ್ಕೆ. ಮತ್ತು ಅದನ್ನು ಕಬ್ಬಿಣದ ರಾಡ್ ಇರುತ್ತಲ್ಲ ಅದನ್ನು ಕಾಯಿಸಿರ್ತಾರೆ, ಕಬ್ಬಿಣದ ಆರೆಕೋಲು ಕಾಯಿಸಿ. ಮತ್ತು ಅದನ್ನು ಜಾಸ್ತಿ ಕಾಯಿಸಿದ್ರೂ ಸಹ ಇದೇನು ರಾ ಮೆಟೀರಿಯಲ್ ಇರುತ್ತೆ ಇದು ಕನ್ಗೋಗೋ ಸಾಧ್ಯತೆ ಇರುತ್ತೆ. ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಎಷ್ಟು ಹಾಕಿ ಎಷ್ಟು ಬಿಸಿ ಕೊಡಬೇಕು, ಎಷ್ಟು ಪ್ರಮಾಣದಲ್ಲಿ
ಇದನ್ನು ಕನ್ಗಿಸ್ಬಿಟ್ಟು ಅದಕ್ಕೆ ಮಿಶ್ರಣ ಮಾಡಬೇಕಂತೇಳಿ. ನೋಡಿ ಎಷ್ಟು ಕಷ್ಟಪಟ್ಟಿರ್ತಾರೆ. ಒಂದು ಲಿಂಗು, ಸಣ್ಣ ಲಿಂಗು, ನಾವು ಹೇಳ್ತೀವಿ ಸಣ್ಣ ಲಿಂಗು ಅಲ್ವಾ ಅಂಥೇಳಿ. ಆ ಲಿಂಗು ಧರಿಸೋದ್ರ ಹಿಂದೆ ನೋಡಿ ಎಷ್ಟು ಕಷ್ಟ ಇರುತ್ತೆ ಅಂಥೇಳಿ ಇದು ಕಣ್ಣಾರೆ ನೋಡಿದಾಗೆ ಅರ್ಥ ಆಗೋದು. ಬಟ್ ಇದು ಪ್ರತಿದಿನ ಮಾಡೋಕ್ಕಾಗಲ್ಲ. ಯಾಕೆಂದರೆ ಬಸವಣ್ಣವರು ಪ್ರತಿಪಾದನೆ ಮಾಡಿದಾಗ ಇಷ್ಟೆಲ್ಲ ಕಷ್ಟಪಟ್ಟು ಕಂಡುಹಿಡ್ದಿದ್ರು ಅಂದರೆ ಅವ್ರ ಜ್ಞಾನ ಎಷ್ಟಿತ್ತು ಅಂತ ಯೋಚನೆ ಮಾಡಬೇಕು. ಸೊ ನಾವು ಜಾಸ್ತಿ ಧರಿಸ್ಕೊಳೋ ಲಿಂಗುಗೆ ಈ ಥರ ಶೂ ಹಾಕ್ಕೊಂಡು ಮತ್ತು ಈ ಥರ ಎಲ್ಲ ಗ್ಲೌಸು ಇದೆಲ್ಲ ಬಳಸ್ತಾರೆ. ಅದನ್ನು ದೇವರು ಅಂತ ಹೆಂಗಪ್ಪ ಕರೆಯೋದು ಅಂತ ಕೆಲವ್ರಿಗಿರುತ್ತೆ, ಕಾಲಲ್ಲೆಲ್ಲ ತೊಳಿತಾರೆ ಅಂತೇಳಿ. ಸೊ ಪ್ರತ್ಯೇಕವಾಗಿ ಅದಕ್ಕೆ ಅಂತಲೇ ಅಲ್ಲಿನ ವಸ್ತ್ರ ಸಂಹಿತೆ ಅಂತ ಇರುತ್ತೆ. ಅದಕ್ಕೋಸ್ಕರನೇ ಆ ಶೂ ಮತ್ತು ಆ ಮಾಸ್ಕು, ಅಲ್ಲಿನ ಬಟ್ಟೆ ಅಷ್ಟೇ ಬಳಸ್ತಾರೆ ಯಾವಾಗಲೂ. ನೋಡಿ ಅದು ಮಿಶ್ರಣ ಆದಮೇಲೆ ಈ ಥರ ಗಟ್ಟಿ ಬರೋಕ್ಕೆ ಶುರುವಾಗುತ್ತೆ. ಅದು ಒಂದು ಹದ ಗೊತ್ತಿರುತ್ತಲ್ಲ, ಅದಕ್ಕೆ ಮಾಡ್ಕೋಬೇಕು. ಚೆನ್ನಾಗಿ ಕುಟ್ಟಬೇಕು. ಒಳಕಲ್ಗೆ ಹಾಕ್ಕೊಂಡು ನಾವೇನು ಭತ್ತ ರಾಗಿ ಅವಾಗಿನ ಕಾಲದಲ್ಲಿ ಕುಟ್ತಿದ್ವೋ ಆ ಥರ ಕುಟ್ತಾರೆ. ನೋಡಿ ಗಟ್ಟಿ ಬರ್ತಾ ಇರುತ್ತೆ, ಹಾರ್ಕೊತ ಗಟ್ಟಿ ಬರ್ತಾ ಇರುತ್ತೆ. ಅದು ಇನ್ನೂ ಮೆದುವಾಗಬೇಕು ಅಂದರೆ ಮತ್ತೆ ಕಬ್ಬಣದ ಸಲಾಕೆ ಕಾಯಿಸ್ತಾರೆ, ಮತ್ತೆ ಅದಕ್ಕೆ ಇಡ್ತಾರೆ. ಅವ್ರಿಗೆ ಹದ ಬರೋವರೆಗೂ ಈ ಥರ ಮಾಡ್ತಾನೆ ಇರ್ತಾರೆ. ನೋಡಿ ಅಲ್ಲೇ ಉಂಡೆ ಆಯಿತು, ತಿರ್ಗಾ ಇನ್ನೊಂದು ಸರಿ ಹಾಕ್ಕೊಂಡಿದ್ದಾರೆ. ಸೊ ಏನು ಅದು ಹದ ಬರುತ್ತೋ, ಹದ ಬರೋದು ಭಾಳ ಕಷ್ಟ ಇದೆ. ಒಂದು ಲಿಂಗು ಈಗ ಅಷ್ಟು ದೀಪ ಕರ್ಪೂರ ಹಾಕಿ ಮತ್ತು ತುಪ್ಪ ಹಾಕಿ ಹಚ್ಚಿದ್ರು ಅಷ್ಟು ಮಾಡಿದಾಗ ಅಮ್ಮಮ್ಮ ಅಂದರೆ ಒಂದು 3 kg ಅಷ್ಟೇ ಸಿಗುತ್ತಂತಿದು ಟೋಟಲ್ಲು. ಏನು ಗೇರೆಣ್ಣೆ ಮತ್ತು ಈ ಮಿಶ್ರಣ ಏನು ಕಪ್ಪು ಅಂತ ಹೇಳಿದ್ವಲ್ಲ, ಆ ಕಪ್ಪು ಸೇರಿ 3 kg ಅಷ್ಟೇ ಅಂತ ಬರೋದು. ಹೆಚ್ಚು ಕಡಿಮೆ ಒಂದು 20 ದೀಪ ಹಚ್ಚಿದ್ರು ಅದ್ರ ಜೊತೆ ಮಿಶ್ರಣ ಮಾಡಿದಾಗ ಇಷ್ಟು ಪ್ರಮಾಣದಲ್ಲಿ ಅಷ್ಟೇ ಸಿಗುತ್ತೆ. ಸೊ ಎಷ್ಟು ಕಷ್ಟ ಇದೆ ಅಂಥೇಳಿ ನಮಗೆ ಗೊತ್ತಾಗೋದೇ ಇಲ್ಲ. ನೋಡಿ ಇದು ಕೆಲಸ ನಿರಂತರ. ಶುರು ಮಾಡಿದ್ರೆ ಒಂದು ವಾರ ಕೆಲಸ ಇರುತ್ತಂತೆ ಬರೀ ಇದು ಗಟ್ಟಿ ಮಾಡಿ ಮಿಶ್ರಣ ಮಾಡ್ಕೊಳ್ಳೋಕ್ಕೆ. ನೋಡಿ ಈ ಥರ ಕುಟ್ತಾರೆ. ಅದು ಹದ ಬರೋವರೆಗೂ ಕುಟ್ಟಬೇಕು. ಅಷ್ಟು ಶ್ರಮ ವಹಿಸಿ, ಶ್ರದ್ಧೆ ವಹಿಸಿ ಕೆಲಸ ಮಾಡ್ತಾರೆ. ಒಂದು ಕ್ಷಣ ಮಿಸ್ ಆಗೋಂಗಿಲ್ಲ. ಮತ್ತು ಇದರಲ್ಲಿ ಬರೋದು ಏನು ಗೇರೆಣ್ಣೆ ಮತ್ತು ಈ ಮಿಶ್ರಣ ಕಾರ್ಬನ್ ಡೈಆಕ್ಸೈಡ್ ಸ್ಮೆಲ್ ಇರುತ್ತಲ್ಲ, ಅದು ಮನುಷ್ಯ ಬರೀ ಮೂಗಲ್ಲಿ ಬರೀ ಬಾಯಲ್ಲಿ ಕುಡಿಯೋಕ್ಕಾಗಲ್ಲ. ಆ ಕಾಲದಲ್ಲಿ ಬಸವಣ್ಣವ್ರು ಯಾವ ಥರ ಕಂಡುಹಿಡಿದ್ರು, ಅವ್ರಿಗೆ ಎಷ್ಟು ಜ್ಞಾನ ಇತ್ತು ಅಂದರೆ, ಬಟ್ ನಾವು ಅದನ್ನು ನೆನೆಸ್ಕೊಳ್ಳೋಕ್ಕೂ ಆಗಲ್ಲ, ನಮ್ಮ ಕೈಲಿ ಅದು ಸಾಧ್ಯವೂ ಇಲ್ಲ ಬಿಡಿ. ನೋಡಿ 2 ಗಟ್ಟಿ ಆಗಿದೆ. ಅಷ್ಟು ಕಷ್ಟಪಟ್ಟು ಮಾಡಿ ಅಷ್ಟು ಒಂದು ವಾರ ಶ್ರಮ ವಹಿಸಿದಾಗ ಇಷ್ಟೇ ದಪ್ಪ 2 ವಿಭೂತಿ ಗಟ್ಟಿ ದಪ್ಪ ಆಗಿದೆ. ಅಂದರೆ ಒಂದು 2ರಿಂದ 3 kg ಅಷ್ಟೇ ಬಂದಿರ್ಬೋದು ನನ್ನ ಅನಿಸಿಕೆ. ಇದು ಲೈವಲ್ಲಿ ನೋಡೋಕ್ಕೆ ಏನಕ್ಕೆ ಆಗಲಿಲ್ಲ ಅಂದರೆ, ಬಟ್ ಅವ್ರು ಮಾಡಿದ ದಿವಸ ನಾವು ಹೋಗೋಕ್ಕಾಗಲಿಲ್ಲ. ಮತ್ತು ಇಲ್ಲಿ ಹೊರಗಡೆ ಯಾರೂ ಬಿಟ್ಕೊಳ್ಳೋಕ್ಕೂ ಆಗಲ್ಲ, ಅಷ್ಟು ಡೇಂಜರ್ ಇರುತ್ತೆ ಅಂಥೇಳಿ. ಸ್ವತಃ ಸಿದ್ಧಗಂಗೆಯ ಪರಮ ಪೂಜ್ಯರಾದ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಇದೇ ಕಂತಿ ವರ್ಕಲ್ಲಿ ಅವರು ಕಂತಿ ವರ್ಕ್ ಮಾಡಿಸಿದ್ದಾರೆ. ಅಂದರೆ ಅವರ ಇಷ್ಟಲಿಂಗನ ಇಲ್ಲೇ ಚದರಸ ಬಿಡಿಸಿದ್ದಾರೆ. ಅದಕ್ಕೆ ನೋಡಿ ಸಾಕ್ಷಿಯಾಗಿ ಮಾಡ್ತಾಯಿದ್ದಾರೆ. ನಮ್ಮ ವೀರೇಶ್ ಅವರಿದಲ್ಲ, ಅವ್ರ ಗುರುಗಳು ಇವರು. ಸೊ ಇಲ್ಲಿ ಒಂದು ಸೂತ್ರ ಕೊಟ್ಟಿದ್ದಾರೆ. ಅವರ ಇಷ್ಟಲಿಂಗ ಭಾಗ ಇದೆಯಲ್ಲ, ಅಲ್ಲಿಂದ ಲಿಂಗು ಮಾಡ್ತಾ ಇರೋ ಜಾಗಕ್ಕೆ ಒಂದು ಸೂತ್ರ ಕೊಟ್ಟಿದ್ದಾರೆ. ನೀವು ಕೇಳ್ಬೋದು ಏನಕ್ಕೆ ಸೂತ್ರ ಕೊಟ್ಟಿದ್ದಾರೆ ಅಂಥೇಳಿ. ಕೆಲವರು ಲಿಂಗಧಾರಣೆ ಮಾಡಿ ಆದಮೇಲೆ ಏನು ಗುರುವಿನಿಂದ ಉಪದೇಶ ಆಗಿ ಲಿಂಗಧಾರಣೆ ಧರಿಸಿದ ಮೇಲೆ ಯಾವುದೇ ಕಾರಣಕ್ಕೂ ಲಿಂಗ ತೆಗೆದು ಹೊರಗಡೆ ಇಡೋಂಗಿಲ್ಲ. ನಮ್ಮ ದೇಹದಿಂದ ಅದು ಬೇರೆ ಆಗಂಗಿಲ್ಲ. ಲಿಂಗ ಸತಿ ಶರಣಪತಿ ಅಂತ ಹೇಳ್ತಾರಲ್ಲ, ಲಿಂಗಪತಿ ಶರಣ ಸತಿ ಅಂತೇಳಿ ಅದನ್ನು ಪರಿಪಾಲನೆ ಮಾಡ್ತಿದ್ರು ನಮ್ಮ ಸಿದ್ಧಗಂಗೆ ಸ್ವಾಮಿಗಳು. ಎಲ್ಲ ಸ್ವಾಮಿಗಳು ಇದೇ ಥರ ಇದ್ದಾರೆ. ಬಟ್ ಆ ಸೂತ್ರ ಏನು ಕೊಟ್ಟಿದ್ದಾರೆ ಅಂದರೆ, ಲಿಂಗ ಬಾಹಿರನಾಗಬಾರ್ದು. ಲಿಂಗ ಬಾಹಿರನ್ ಅಂತಂದರೆ ಲಿಂಗಧಾರಣೆ ಮಾಡಿ ಗುರುಪದೇಶ ಆದಮೇಲೆ ಲಿಂಗ ಬಿಟ್ಟು ಆ ಮನುಷ್ಯ ಇರಬಾರ್ದು. ಇದು ಲಿಂಗಾಯತರಿಗೆ ಮೀಸಲು ಅಂತಲ್ಲ. ಲಿಂಗಾಯತ ಅಂದರೆ ಲಿಂಗವನ್ನು ಆಯತ ಯಾರು ಮಾಡ್ಕೊಂಡಿರ್ತಾನೋ ಅವನೇ ಲಿಂಗಾಯತ. ಸೊ ಕೆಲವರು ಹೇಳ್ತಾರೆ ಬಸವಣ್ಣವರು ಲಿಂಗಾಯತರಿಗೆ ಅಷ್ಟೇ ಲಿಂಗ ಕಟ್ಟಿರೋದ್ರು ಅಂಥೇಳಿ. ಸೊ ಅದು ಸುಳ್ಳು. ಲಿಂಗಾಯತ ಆಗೋದಕ್ಕೆ ಮುಂಚೆ ಯಾರು ಯಾವ ಜಾತಿಲಿ ಹುಟ್ಟಿದ್ರೋ ಖಂಡಿತ ಗೊತ್ತಿರಲಿಲ್ಲ. ಅವರೆಲ್ಲರೂ ಒಗ್ಗೂಡಿಸಿ ಶರಣರನ್ನಾಗಿ ಮಾಡಿ ಇದೊಂದು ಲಿಂಗವನ್ನು ಕಂಡುಹಿಡಿದು ಅಂಗೈಯಲ್ಲಿ ಲಿಂಗ ಬ್ರಹ್ಮಾಂಡ ನಿನ್ನ ಕೈಯಲ್ಲೇ ಇದೆ ಅಂಥೇಳಿ ಪ್ರತಿಪಾದನೆ ಮಾಡಿ ಲಿಂಗು ಇಷ್ಟು ಶ್ರಮ ವಹಿಸಿ ಮಾಡಿರ್ತಾರೆ. ಸೊ ಅದನ್ನು ನಾವು ಕಟ್ಕೋಬೇಕಂದ್ರೆ ನಾವು ಪುಣ್ಯವಂತರು. ನೋಡಿ ಆ ಸೂತ್ರ ಈಗ ತೆಗೆದ್ರು ಲಿಂಗಧಾರಣೆ, ಮತ್ತು ಲಿಂಗು ಕರಡಿಗೆ ಹಾಕಿದ್ಮೇಲೆ ಸೂತ್ರ ತೆಗೆದ್ರು.
ನೋಡಿ ಇವರು ಸ್ವಾಮಿಗಳು. ಇವರು ಸಹ ಇದೇ ಇದರಲ್ಲಿ ಮಠದಲ್ಲೇ ಸಿದ್ಧಗಂಗೆ ಮಠದಲ್ಲೇ ಲಿಂಗಗಳು ಕಂತಿ ಬಿಡಿಸಿದ್ದಾರೆ. ಸೊ ಇದೆಲ್ಲ ಒಟ್ಟಾರೆ ನೋಡಿದಾಗ ಭಾಳ ಖುಷಿ ಅನಿಸುತ್ತೆ. ಈಗ ಪ್ರೆಸೆಂಟ್ ಚಿಕ್ಕ ಸ್ವಾಮಿಗಳಿದಾರಲ್ಲ ಸಿದ್ಧಗಂಗೆ ಮಠದಲ್ಲಿ, ಅವ್ರದ್ದು ಕಂತಿ ಕೆಲಸ ಸಹ ಇಲ್ಲೇ ವೀರೇಶ್ವರ ಇದರಲ್ಲೇ ಮಾಡ್ತಾಯಿದ್ದಾರೆ, ಚಿದ್ರೇಸ ಇದರಲ್ಲಿ. ಸೊ ಇವ್ರ ಹತ್ರ ಎಲ್ಲ ಪದಾರ್ಥಗಳು ಅಂದರೆ ಶಿವಪೂಜೆ ಬೇಕಾದಂಥ ಲಿಂಗುಗಳು, ವಿಭೂತಿಗಟ್ಟೆ, ಶಿವದಾರ ಮತ್ತು ಸ್ಫಟಿಕಲಿಂಗು, ಈಗ ಏನೇನೋ ಬಂದಿದೆಯಲ್ಲ ಕರುಂಗುಲಿ ಮಾಲ, ಇದೆಲ್ಲ ಇದೆ. ವೀರೇಶ್ ಅಂತೇಳಿ, GS ವೀರೇಶ್ ಅಂತೇಳಿ ಸಿದ್ಧಗಂಗಾ ಮಠ ಹಳೆ ಮಠಕ್ಕೆ ಹೋದರೆ ಇವರು ಸಿಗ್ತಾರೆ. 9ರಿಂದ ಸಂಜೆ 9ರವರೆಗೂ ತೆಗೆದಿರ್ತಾರೆ ಅಂಗಡಿ. ಬಟ್ ನಿಮ್ಗೆ ಏನು ಬೇಕಾದ್ರೂ ಇಲ್ಲಿ ಸಿಗುತ್ತೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಶಿವಪೂಜೆಗೆ ಏನು ಬೇಕೋ ಅದು ಮಾಹಿತಿ ಕೊಡ್ತಾರೆ. ನೀವು ತಿಳ್ಕೊಳ್ಳಿ, ನಿಮ್ಮ ಮಕ್ಕಳಿಗೂ ತಿಳಿಸಿ. ಈ ವಿಡಿಯೋ ನೋಡಿದ್ರಲ್ಲ, ನಿಮ್ಗೆ ಏನು ಅನಿಸಿರ್ಬೋದು? ನನಗಂತೂ ಭಾಳ ಅನ್ನಿಸ್ತು. ಯಾಕೆಂದರೆ ಇಷ್ಟು ವರ್ಷ, ನನಗೆ ಈಗ 40 ವರ್ಷ, ನಮ್ಮ ತಂದೆ ನನಗೆ 12ನೇ ವಯಸ್ಸಿಗೆ ಲಿಂಗಧಾರಣೆ ಮಾಡಿಸ್ಬಿಟ್ರು. ಗುರುಪದೇಶ ಮಾಡಿ ಯಡಿಯೂರು ಕೆರೆಯಲ್ಲಿ ಲಿಂಗ ದೀಕ್ಷೆ ಮಾಡಿ ದೀಕ್ಷೆ ಕೊಡಿಸಿದ್ರು. ಸೊ ಅದು ಏನು ಕೊಡಿಸಿದ್ರು ಅಂತ ಇವತ್ತು ನನಗೆ ಅರ್ಥ ಆಗ್ತದೆ. ಇಷ್ಟು ವರ್ಷ ಬೇಕಾಗಿತ್ತು ನೋಡಿ ನಾವು ತಿಳ್ಕೊಳ್ಳಿಕ್ಕೆ. ಯಾಕೆಂದರೆ ಒಂದು ಲಿಂಗು ಅಂದರೆ ಏನು, ಅದು ಪರಿಪೂರ್ಣವಾಗಿ ಹಾಕಬೇಕು ಅಂದರೆ ಎಷ್ಟು ಎಫರ್ಟ್ ಹಾಕಿ ಅಷ್ಟು ಕೆಲಸ ಮಾಡಿರ್ತಾರೆ, ಅದರಿಂದ ಎಷ್ಟು ಪರಿಶ್ರಮ ಇರುತ್ತೆ, ಅದರಿಂದ ಎಷ್ಟು ಶ್ರದ್ಧೆ ಇರುತ್ತೆ ಅಂಥೇಳಿ ನನಗೆ ಇಲ್ಲಿಗೆ ಬಂದಮೇಲೆ ಗೊತ್ತಾಗಿದ್ದು. ಸೊ ಕೆಲವು ವಸ್ತು ಆಗಲಿ ದೇವರಾಗಲಿ ಅದರಿಂದ ಅಷ್ಟು ಎಫರ್ಟ್ ಹಾಕಿ ಕೆಲಸ ಮಾಡಿರ್ತಾರೆ, ನಮಗೆ ಗೊತ್ತಿರಲ್ಲ. ಒಂದು ಆಕಾರ ಬಂದು ನಮ್ಮ ಕೈ ಸಿಕ್ಬಿಡುತ್ತೆ. ಸೊ ಇದೊಂದು ದೇವರ ಅಂಥೇಳಿ ನಾವು ಒಂದು ಭಾವನೆಯಲ್ಲಿ ನಾವಿರ್ತೀವಿ. ಮೇಯ್ನ್ ಲಿಂಗಾಯತ ಅಂದ್ರೇನು? ಲಿಂಗವನ್ನು ಆಯತನ ಮಾಡಿಕೊಂಡು, ಆಯತ ಅಂದರೆ ಧರಿಸಿರೋನೇ ಲಿಂಗಾಯತ. ಇದಕ್ಕೆ ಯಾವುದೇ ಲಿಂಗ ಭೇದವಿಲ್ಲ, ಅಂದರೆ ಹೆಣ್ಣು ಗಂಡು ಯಾವುದು ಭೇದ ಭಾವ ಇಲ್ಲ. ಲಿಂಗವನ್ನು ನೀವು ಶಿವಕುಮಾರ ಸ್ವಾಮೀಜಿಗಳು ನೋಡಿದ್ರಿ, ಅವ್ರ ಲಿಂಗವನ್ನು ಎಲ್ಲಿ ಧರಿಸಿದ್ರು ಅಂದರೆ ಕೊರಳಿಂದ ಕೆಳಗಡೆ ಹಾಕ್ಕೊಂಡಿದ್ರು ಕರಡಿಗೆನಲ್ಲಿ. ಅಂದರೆ ಲಿಂಗವನ್ನು ಹೃದಯ ಅಂದರೆ 2 ಎದೆಯ ಮಧ್ಯಭಾಗದಲ್ಲಿ, ನಮ್ಮ ಹೃದಯ ಪಕ್ಕದಲ್ಲಿ ಲಿಂಗು ಇಟ್ಕೊಂಡಿರ್ಬೇಕು. ಏನಕ್ಕೆ ಅಂದರೆ ಇಷ್ಟು ಕಂಟೆಂಟ್ ಹಾಕಿ ಅದೊಂದು ಲಿಂಗು ಮಾಡಿರ್ತಾರೆ. ಆ ಲಿಂಗುನಲ್ಲಿ ಅಷ್ಟು ಶಕ್ತಿ ಅನ್ನೋದು ಇರುತ್ತೆ. ಅದಕ್ಕೆ ಅದು ಬಣ್ಣ ಕಪ್ಪಿರುತ್ತೆ. ಅದಕ್ಕೆ ಕಾಂತೀಯತೆಯನ್ನು ಹೀರ್ಕೊಳ್ಳುವಂಥ ಕೆಪಾಸಿಟಿ ಇರುತ್ತೆ. ಒಳ್ಳೆಯದನ್ನು ಹೀರ್ಕೊಂಡು ಕೆಟ್ಟದನ್ನು ತೆಗೆಯೋ ಕೆಪಾಸಿಟಿ ಅದಕ್ಕಿರುತ್ತೆ. ಅದನ್ನು ಬೆಳಗ್ಗೆ ಎದ್ದು ನಾವು ದರ್ಶನ ಮಾಡಿ ಅದಕ್ಕೊಂದು ಪೂಜೆ ಮಾಡಿದಾಗ ಅದಕ್ಕೆ ಒಂದು ಎನರ್ಜೈಸಡ್ ಅಂತ ಏನು ಹೇಳ್ತಾರೆ, ಅದಕ್ಕೊಂದು ಶಕ್ತಿ ಇನ್ನೂ ದುಪ್ಪಟ್ಟು ಆಗ್ತಾ ಇರುತ್ತೆ. ಬಟ್ ಇದು ಬಸವಣ್ಣವ್ರು ಏನಕ್ಕೆ ಪ್ರತಿಪಾದನೆ ಮಾಡಿದ್ರು ಅಂತ ಅಂದಾಗ ವಿಮರ್ಶೆ ಮಾಡಿದ್ರೆ, ಯಾವುದೇ ದೇವಸ್ಥಾನಕ್ಕೆ ಹೋಗಿ ನೀವು ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದರೆ ಒಂದು 2 ಅವರ್ ಆದರೂ ಬೇಕಾಗುತ್ತೆ. ನಿಮ್ಮೂರಲ್ಲಿದ್ದರೆ ಓಕೆ, ಬೇರೆ ಪಕ್ಕದೂರ್ಗೆ ಹೋಗಬೇಕು, ಇಲ್ಲ ದೂರ ದೊಡ್ಡ ದೊಡ್ಡ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ದಿನಗಟ್ಟಲೆ ಟ್ರಾವೆಲಿಂಗ್ ಮಾಡಬೇಕು, ತುಂಬ ದುಡ್ಡುಗಳು ಖರ್ಚಾಗುತ್ತೆ. ಅವಾಗಿನ ಕಾಲಕ್ಕೆ ವ್ಯವಸ್ಥೆಗಳಿರಲಿಲ್ಲ. ಸೊ ಅಲ್ಲಿಗೆ ಹೋದ್ರೂ ನಾವೇನು ಮಾಡ್ತೀವಿ, ದೇವ್ರಿಗೆ ಕೈ ಮುಗಿತೀವಿ, ನನ್ನ ಕಷ್ಟ ಏನು ಪರಿಹಾರ ಮಾಡಪ್ಪ ಅಂತ ಹೇಳ್ತೀವಿ, ದರ್ಶನ ಮಾಡ್ತೀವಿ, ವಾಪಸ್ ಬರ್ತೀವಿ. ಸ್ಪರ್ಶ ಮಾಡೋವಷ್ಟು ಇರಲ್ಲ ನಮಗೆ ಯಾವುದೇ ದೇವ್ರನ್ನಾಗಲಿ. ಯಾಕೆಂದರೆ ಒಂದು ದೇವಸ್ಥಾನ ಅಂದರೆ ಅಲ್ಲಿ ಶುಚಿತ್ವ ಅನ್ನೋದಿರುತ್ತೆ. ಹೋದವರೆಲ್ಲ ಹೋಗಿ ದೇವಸ್ಥಾನ ಗರ್ಭದ ಗುಡಿ ಒಳಗಡೆ ಹೋಗಿ ಅಲ್ಲಿ ಅಶುಚಿತ್ವ ಅನ್ನೋದು ಜಾಸ್ತಿ ಆಗಿಬಿಡುತ್ತೆ, ಕ್ಲೀನ್ ಮಾಡಲಿಕ್ಕಾಗಲ್ಲ. ಮತ್ತು ಮನುಷ್ಯನ ಹವಾಗುಣ ಗೊತ್ತಲ್ಲ, ಮನುಷ್ಯ ಕಾಲಿಟ್ಟ ಜಾಗದಲ್ಲಿ ಗರ್ಕಿನೂ ಬೆಳೆಯಲ್ವಂತೆ. ಸೊ ಹಂಗೆ ದೇವಸ್ಥಾನ ಗರ್ಭಗುಡಿ ಪ್ರತ್ಯೇಕತೆ ಏನಕ್ಕಿರುತ್ತೆ ಅಂದರೆ ಶುಚಿತ್ವಕ್ಕೋಸ್ಕರನೇ ಇರುತ್ತೆ. ಅದನ್ನು ಬೇರೆಯವ್ರು ಬೇರೆ ಥರ ತಿಳ್ಕೊಂಡಿದ್ದಾರೆ. ನಮ್ಮ ದೇವ್ರ ಮುಟ್ಟಕ್ಕೆ ಬಿಡಲ್ಲ ಐನೋರುಗಳು ದೇವಸ್ಥಾನಗಳಲ್ಲಿ. ಸೊ ಅದಲ್ಲ. ಅಲ್ಲಿ ಈಗ ಒಂದು ಮನೆ, ನನ್ನ ಮನೆಗೆ ನಾನೇ ಬರಬೇಕು, ಸಿಕ್ಕದವರೆಲ್ಲ ಬರೋಕ್ಕಾಗತ್ತಾ? ಹಂಗೆ ಬರೋಕ್ಕಾಗಲ್ಲ. ಯಾಕೆಂದರೆ ಮನೆ ಕ್ಲೀನ್ ಮಾಡೋದು ನಾನು, ಮನೆ ಇಟ್ಕೊಳ್ಳೋದು ನಾನು. ಅದೊಂದು ಕಾನ್ಸೆಪ್ಟಲ್ಲಿರುತ್ತೆ. ಅದನ್ನು ಬೇರೆ ಥರ ತಿಳ್ಕೊಳಕ್ಕೆ ಹೋಗ್ಬಿಡಿ. ಸೊ ಇದನ್ನು ಪ್ರತಿಪಾದನೆ ಮಾಡಿ ಬಸವಣ್ಣವರು ಎಲ್ಲರೂ ದೇವ್ರನ್ನ ಮುಟ್ಟಕ್ಕೆ ಅರ್ಹರು, ಸ್ಪರ್ಶ ಮಾಡೋಕ್ಕೆ ಅರ್ಹರಿದ್ದಾರೆ ಅಂಥೇಳಿ ಸೊ ಇಷ್ಟಲಿಂಗವನ್ನು ಪ್ರತಿಪಾದನೆ ಮಾಡಿ, ಅವತ್ತಿನ 12ನೇ ಶತಮಾನದಲ್ಲಿ ಇಷ್ಟು ಏನು ಕಂಟೆಂಟ್ ನಾವು ನೋಡಿದ್ವೋ ಅಷ್ಟು ವಸ್ತುಗಳನ್ನ ಹಾಕಿ ಒಂದು ಕಾಂತಿ ತುಂಬಿ ಆ ದೇವರನ್ನು ನಿನ್ನ ಅಂಗೈಯಲ್ಲಿ ನಿನ್ನ ಲಿಂಗು ಕೊಡ್ತೀನಿ, ನೀನು ಅದನ್ನೆಲ್ಲ ಇಟ್ಕೊಂಡು ಪೂಜೆ ಮಾಡ್ಬೋದು. ಎಲ್ಲೋ ದೂರ ಹೋಗಿ ದೇವ್ರ ಕಂಡೆ, ದೇವ್ರು ನನಗೆ ಸ್ಪರ್ಶ ಸಿಗಲಿಲ್ಲ ಅನ್ನೋದು ಬೇಡ. ಯಾಕೆಂದರೆ ಪೂಜೆಗೆ ದರ್ಶನಕ್ಕೆ ಅಂತ ಹೋದಾಗ ನಿನಗೆ ಭಾಳ ಸಮಯ ವ್ಯರ್ಥ ಆಗುತ್ತಲ್ಲಿ.
ಭಗವಂತ ನಿನ್ನ ಕೈಯಲ್ಲೇ ನಿನ್ನ ಜೊತೆಲೇ ಇದ್ದಾಗ ಬೆಳಿಗ್ಗೆ ಅದನ್ನು ನೋಡು, ದರ್ಶನ ಮಾಡು, ಪೂಜೆ ಮಾಡು. ಸ್ಪರ್ಶ ಸಿಗುತ್ತೆ ನಿನಗೆ, ಭಕ್ತಿ ಸಿಗುತ್ತೆ, ದೇವ್ರು ಸಿಗ್ತಾನೆ, ನಿನಗೊಂದು ತೃಪ್ತಿ ಸಿಗುತ್ತೆ. ಅದು ಈಗ 2 ದಿವಸ ಟ್ರಾವೆಲಿಂಗ್ ಮಾಡಿ ನಾವು ದೇವ್ರ ದರ್ಶನ ಮಾಡ್ಕೊಳೋದ್ಕಿಂತ 2 ರಿಂದ 5 ನಿಮಿಷದಲ್ಲಿ ನೀನು ಶಿವಪೂಜೆ ಮುಗಿಸ್ಕೊಂಡು ನೀನು ದೇವ್ರನ್ನ ಕಾಣ್ಬೋದಲ್ವಾ. ಬಟ್ ಅದರಲ್ಲಿ ಒಂದು ಎನರ್ಜಿ ಅಂತ ಇರುತ್ತೆ, ಅದೊಂದು ಶಕ್ತಿ ಅಂತ ಇರುತ್ತೆ. ಅದು ನಿನಗೆ ಹತ್ರವಾಗಿರುತ್ತೆ. ನಿನ್ನ ಹೃದಯದ ಮಧ್ಯಭಾಗದಲ್ಲಿದ್ದಾಗ ಅದ್ರ ಕೆಲಸ ಅದೇನು ಮಾಡಬೇಕು ಅದು ಮಾಡ್ತಾ ಇರುತ್ತೆ. ಸೊ ಅದು ಕೆಲಸ ಮಾಡಬೇಕು ಅಂದ್ರೆ ನಾವು ಬೆಳಿಗ್ಗೆ ಎದ್ದು ಅದನ್ನು ಪೂಜೆ ಮಾಡಬೇಕು. ಸಿದ್ಧಗಂಗೆ ಸ್ವಾಮಿಗಳು ತ್ರಿಕಾಲ ಪೂಜೆ ಮಾಡೋರು. ಬಟ್ ನಾವು ಜನಸಾಮಾನ್ಯರು ಅದಾಗಲ್ಲ. ಯಾಕೆಂದರೆ ಎಲ್ರಿಗೂ ಕೆಲಸ ಅನ್ನೋದು ಇದ್ದೇ ಇರುತ್ತೆ. ಸೊ ಅಟ್ಲೀಸ್ಟ್ ನಾವು ಲಿಂಗಾಯತರಾದವರು ಲಿಂಗವನ್ನು ಆಯತ ಮಾಡ್ಕೊಂಡವರು. ಲಿಂಗಾಯತ ಅಂದರೆ ನನ್ನ ಪ್ರಕಾರ ಇದೊಂದು ಜಾತಿ ಅಲ್ಲ ರೀ, ಇದೊಂದು ಪದ್ಧತಿ ಅಂತ ನಾನು ಭಾವಿಸಿದ್ದೀನಿ. ಯಾಕೆಂದರೆ ಲಿಂಗಾಯತ ಧರ್ಮನೇ ಹಂಗೆ, ಯಾವುದೇ ಜಾತಿ ಭೇದ ಇಲ್ಲ, ಯಾರು ಬೇಕಾದ್ರೂ ಲಿಂಗ ಕಟ್ಬೋದು ಅಂತೇಳಿ ಬಸವಣ್ಣವ್ರು ಪ್ರತಿಪಾದನೆ ಮಾಡಿ ನಾವು ಇವತ್ತು ಲಿಂಗಾಯತರಾಗಿರ್ಬೋದು. ಲಿಂಗಾಯತರಾಗಕ್ಕೆ ಮುಂಚೆ ಯಾವ ಜಾತಿಯಲ್ಲಿದ್ವೋ ನಮಗಂತೂ ಖಂಡಿತ ಗೊತ್ತಿಲ್ಲ. ಇವತ್ತು ಆ ಪುಣ್ಯ ನಮಗೆ ಸಿಕ್ಕಿದೆ ಅಂದರೆ ನಾವು ಭಗವಂತನಿಗೆ ಒಂದು ದೊಡ್ಡ ಧನ್ಯವಾದ ಹೇಳಬೇಕು, ಬಸವಣ್ಣವ್ರಿಗೊಂದು ದೊಡ್ಡ ಧನ್ಯವಾದ ಹೇಳಬೇಕು. ಈ ಒಟ್ಟಾರೆ ಇಷ್ಟು ಎಲ್ಲ ಪ್ರೊಸೀಜರ್ ಕೆಲಸ ಮಾಡಿದ್ದು ನೋಡಿ ನನಗೆ ಭಾಳ ಕಾಡ್ತಾ ಇದೆ. ಎಷ್ಟು ಶ್ರಮ ವಹಿಸಿ ಮಾಡ್ತಾರೆ. ನಮ್ಗೆ ಇಷ್ಟಪ್ಪ ಲಿಂಗು ಕೊಡಲಿಕ್ಕೆ ಎಷ್ಟು ಶ್ರಮ ಇರುತ್ತೆ ಅಂಥೇಳಿ ನಾವು ಇಷ್ಟು ಅಮೌಂಟು ಅಂತ ಅವ್ರಿಗೆ ಕೊಡ್ಬೋದು, ಸ್ವಲ್ಪ ಹಣ ಕೊಟ್ಬಿಟ್ಟು ನಾವು ಕೊಂಡ್ಕೊಬೋದು. ಬಟ್ ಆ ಶ್ರಮ ಇದೆಯಲ್ಲ, ಅದಕ್ಕೆ ಯಾವ ಹಣ ಕೊಟ್ಟರು ಅದಕ್ಕಿಂತ ಮಿಗಿಲಾದ್ದು ಅವರ ಕೆಲಸ ಅಂತೇಳಿ ನಾನು ಭಾವಿಸಿದ್ದೀನಿ. ಬಟ್ ಹೇಳ್ತಾರೆ ಮನುಷ್ಯ ಸತ್ತಾಗ ಏನೂ ತೊಗೊಂಡೋಗಲ್ಲ, ಒಂದು ತುಂಡು ಬಟ್ಟೆ ಬಿಡಲ್ಲ, ಒಂದು ಉಡುದಾರ ಬಿಡಲ್ಲ ಅಂಥೇಳಿ. ಲಿಂಗವನ್ನು ಆಯತ ಮಾಡಿಕೊಂಡಿರೋಂಥ ಲಿಂಗಾಯತ ಧರ್ಮದಲ್ಲಿ ಒಂದು ಪದ್ಧತಿ ಇದೆ. ಅವನ ಉಸಿರು ಚೆಲ್ಲಿದಾಗ, ಅವನ ಸತ್ತ ನಂತರ, ಅವನ ಮರಣ ನಂತರ ಅವನ ಲಿಂಗೈಕ್ಯ ಅಂತ ಹೇಳಿ ಕರೀತಾರೆ. ಆ ಲಿಂಗೈಕ್ಯ ಅಂತ ಏನು ಕೇಳ್ತಾರೆ ಅಂದರೆ, ಏನು ತುಂಡು ಬಟ್ಟೆ ದಾರ ಏನೂ ಬಿಡಲ್ವೋ ಅವನ ದೇಹದ ಜೊತೆ, ಸತ್ತ ದೇಹದ ಜೊತೆ ಇಷ್ಟಲಿಂಗವನ್ನು ಅವನ ಜೊತೆ ಕಳಿಸ್ಕೊಡ್ತಾರೆ. ಸೊ ಇದು ನಮ್ಮ ಲಿಂಗಾಯತ ಧರ್ಮದಲ್ಲಿದೆ ಅಂತ ಹೇಳಿ ಹೆಮ್ಮೆ ಪಡ್ಬೇಕು ನಾವು. ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಹುಟ್ಟಿದಾಗ ಲಿಂಗು ಬಂತು ನನಗೆ. ಮಧ್ಯದಲ್ಲಿ ಪೂಜೆಗೆ ನನಗೆ ಆವಾಗಲೇ ಹೇಳಿದೆ, ಶರಣ ಸತಿ ಲಿಂಗಪತಿ ಅಂಥೇಳಿ. ಅಂದರೆ ಶರಣ ಹೆಂಡತಿ ಆದರೆ ಲಿಂಗನೇ ಗಂಡ ಅಂಥೇಳಿ. ಗಂಡ ಹೆಂಡ್ತಿರ ಸಂಬಂಧ ಹೆಂಗಿರುತ್ತೋ ಲಿಂಗವನ್ನು ಆಯತ ಮಾಡಿಕೊಂಡಿರೋನ್ನ ಆ ವ್ಯಕ್ತಿಯ ಸಂಬಂಧ ಆಗಿರುತ್ತೆ. ಸೊ ಇದನ್ನು ಪ್ರತಿಪಾದನೆ ಮಾಡಿದ್ದು ಬಸವಣ್ಣವರಾದ್ರಿಂದ ಅವ್ರಿಗೊಂದು ದೊಡ್ಡ ಧನ್ಯವಾದ. ಮತ್ತು ಆ ಕಾಯಕ ಮಾಡ್ತಾ ಇರತಕ್ಕಂಥ ಕಂತಿ ವರ್ಕು, ಚದರಾಸ ಕಾಯಕ ಮಾಡ್ತಾ ಇರ್ತಾರಲ್ಲ, ಅವ್ರಿಗೂ ದೊಡ್ಡ ಥ್ಯಾಂಕ್ಸು. ಯಾಕೆಂದರೆ ಇಷ್ಟು ಎಫರ್ಟ್ ಆಗಿ ಕೆಲಸ ಮಾಡಿರ್ತಾರೆ. ಈಗಿನ ಕಾಲದಲ್ಲಿ ಕೆಲವರು ಅದನ್ನೆಲ್ಲ ಏನು ಇಷ್ಟಪಡಲ್ಲ. ಬಟ್ ಕೆಲವ್ರು ಇದ್ದಾರೆ, ನಾವು ಇಷ್ಟಪಡಬೇಕು, ನಾವು ಧರಿಸ್ಬೇಕು, ನಾವು ಹಾಕ್ಕೋಬೇಕು ಅಂಥೇಳಿ. ಅದು ಅವ್ರವ್ರ ಇಚ್ಛೆ. ಬಟ್ ಈ ವಿಡಿಯೋ ನೋಡಿದಾಗ ನನಗನ್ನಿಸ್ತು, ನಾವು ಪೂಜೆ ಮಾಡ್ತಾ ಇರೋದು ಏನೂ ಅಲ್ಲ ರೀ, ಇವರು ಶ್ರಮದ ಮುಂದೆ. ಯಾಕೆಂದರೆ ಅವ್ರಿಗೆ ಅದು ಒಂದು ಕಾಯಕ. ನನಗನ್ಸಿದ್ದು ಇಷ್ಟು. ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ. ಮತ್ತು ನಿಮಗೆ ಏನೇ ಕಾಂಟ್ಯಾಕ್ಟ್ ಬೇಕಾಗಿದ್ದರೂ ಕೆಳಗಡೆ ನಂಬರ್ ಕೊಟ್ಟಿದ್ದೆ, ವೀರೇಶ್ ಅವ್ರದ್ದು, ಸಿದ್ಧಗಂಗಾ ಮಠದಲ್ಲಿ. ಶಿವಪೂಜೆ ಮಾಹಿತಿ ಬೇಕು ಅಂದರೆ, ಶಿವಪೂಜೆ ಬಗ್ಗೆ ಮಾಹಿತಿ ಬೇಕು ಅಂದರೆ, ಮತ್ತು ಅಲ್ಲಿನ ಏನು ಶಿವಪೂಜೆಗೆ ಏನು ದ್ರವ್ಯಗಳು ಇದೆಲ್ಲ ಬೇಕು ಅದೆಲ್ಲ ಆ ಕಡೆ ಅಲ್ಲಿ ಅವ್ರ ಹತ್ರ ಸಿಗುತ್ತೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಈ ಕಡೆ ಹೋದರೆ ಯಡಿಯೂರಿನಲ್ಲಿ ಸಿಗುತ್ತೆ. ದೊಡ್ಡ ದೊಡ್ಡ ಲಿಂಗಾಯತ ಶಾಖಾ ಮಠಗಳಲ್ಲಿರುತ್ತೋ ಅಲ್ಲೆಲ್ಲ ಕಡೆ ಕಂತಿ ವರ್ಕು, ಚದರಾಸ ಬಿಡೋ ಕೆಲಸ ನಿರಂತರವಾಗಿ ನಡೀತಾ ಇರುತ್ತೆ. ನೀವು ಕಾಂಟ್ಯಾಕ್ಟ್ ಮಾಡಿ ತೊಗೋಬೋದು, ಗುರುದೀಕ್ಷೆ ತೊಗೋಬೋದು, ಲಿಂಗಧಾರಣೆ ಯಾರು ಬೇಕಾದ್ರೂ ಮಾಡ್ಕೋಬೋದು ಅಂತ ಬಸವಣ್ಣವ್ರಿಗಿದ್ದಾರೆ, ನಾನು ಹೇಳ್ತಾ ಇಲ್ಲ. ಸೊ ಇದಿಷ್ಟು ನನ್ನ ವಿಡಿಯೋ ಆಗಿತ್ತು. ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ. ಹಾಗೆ ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ನನ್ನ ವಿಡಿಯೋನ ಶೇರ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಫೇಸ್ಬುಕ್ಕು, ಇನ್ಸ್ಟಾ ಪೇಜನ್ನು ಫಾಲೋ ಮಾಡೋದು ಮರಿಬೇಡಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ. ಶರಣು ಶರಣಯ್ಯ.